ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಈಗ ಶಿವಮೊಗ್ಗದಲ್ಲಿ ರಾಜಕೀಯ ಸ್ವರೂಪ ಪಡೆದಿದೆ. ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ರು. ಇದಕ್ಕೆ ಪಾಲಿಕೆ ಮಾಜಿ ಸದಸ್ಯ, ಈ ಹಿಂದೆ ಚನ್ನಬಸಪ್ಪ ಅವರ ವಿರುದ್ಧ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದಂಥ ಕಾಂಗ್ರೆಸ್ನ ನಾಯಕ ಎಚ್ ಸಿ ಯೋಗೇಶ್ ತಿರುಗೇಟು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾತಾಡೋ ಶಾಸಕರು ಎಷ್ಟು ಬಾರಿ ಪಶುಸಂಗೋಪನಾ ಇಲಾಖೆಗೆ ಭೇಟಿ ಕೊಟ್ಟಿದ್ದೀರಿ? ಇದು ಯೋಗೇಶ್ವರ ಪ್ರಶ್ನೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಂಥ ಎಚ್ ಸಿ ಯೋಗೇಶ್ ಹಲವು ಆರೋಪ ಮಾಡಿದ್ದಾರೆ. ನಮ್ಮದು ಹಸುವನ್ನು ಪೂಜೆ ಮಾಡೋ ಕುಟುಂಬ, ಪ್ರೆಸ್ ಪ್ಲೇಟಲ್ಲಿ ಇಲ್ಲ ಸಲ್ಲದ ಆರೋಪ ಮಾಡೋದಲ್ಲ. ಬಿಜೆಪಿ ಸರ್ಕಾರದಲ್ಲಿ ಶಾಂತಿನಗರದಲ್ಲಿ ಗೋಶಾಲೆ ತೆರೆಯೋಕೆ ಗುದ್ಲಿ ಪೂಜೆ ಮಾಡಿದ್ರೆ, ಆದರೆ 50 ಕೋಟಿ ರೂಪಾಯಿ ವೆಚ್ಚದ ಗೋಶಾಲೆ ಇದುವರೆಗೂ ನಿರ್ಮಾಣ ಆಗಿಲ್ಲ ಅಂತ ಎಚ್ ಸಿ ಯೋಗೇಶ್ ಆರೋಪ ಮಾಡಿದ್ದಾರೆ. ನನ್ನ ತಂದೆಯವರೇ ಕೊಟ್ಟಂತ ಜಾಗ ಗೋಶಾಲೆ ನಿರ್ಮಾಣಕ್ಕೆ, ಅಲ್ಲಿ ಏನಾಗಿದೆ? ಗೋಶಾಲೆಗಳ ನಿರ್ಮಾಣಕ್ಕೆ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ? ಪಶುಸಂಗೋಪನಾ ಇಲಾಖೆಗೆ ಎಷ್ಟು ಸರಿ ಭೇಟಿ ಕೊಟ್ರಿ? ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತೀರಿ ಇದೊಂದು ಘಟನೆ ಇಟ್ಕೊಂಡು ಅಂತ ಹೇಳಿ ಎಚ್ ಸಿ ಯೋಗೇಶ್ ಚನ್ನಬಸಪ್ಪ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೋರಾಟಗಳ ಮುಖಾಂತರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೀವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಶಾಸಕರು, ಶಿವಮೊಗ್ಗ ನಗರದ ಶಾಸಕರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಕೋತಾ, ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಇನ್ನು ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಏನು ಘಟನೆ, ಸೈಯದ್ ನಸರು ಅಂತಕ್ಕಂಥನು ಹಸುವಿನ ಕೆಚ್ಚಲನ್ನು ಕೊಯ್ತಿರ್ತಕ್ಕಂಥ ವಿಚಾರವಾಗಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೀವು ನೋಡಿದ್ವಿ. ಸೈಯದ್ ನಸರು ವಿಚಾರಕ್ಕೆ ನಾವೆಲ್ಲರೂ ಕೂಡ ಅವನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಖಂಡಿತವಾಗಲೂ ಖಂಡಿಸ್ತಾ ಇದ್ವಿ. ಯಾರೇ ಆಗಲಿ ಇಂಥ ಕೃತ್ಯವನ್ನು ಮಾಡಬೇಡ್ದು. ಮೂಕ ಪ್ರಾಣಿಗಳ ವಿಚಾರವಾಗಿ, ಅದರಲ್ಲೂ ಕೂಡ ಹಸು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ, ನಾನು ಸಣ್ಣವನಿಂದಾಗಿದ್ದನ್ನು ಕೂಡ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ನಾನು ಅಶೋಕ ರೋಡ್ನಲ್ಲಿದ್ದಾಗ ಹಸುವನ್ನು ಸಾಕಿರ್ತಕ್ಕಂಥ ಕುಟುಂಬ, ಗಂಜಲವನ್ನು ತೆಗೆದಿರ್ತಕ್ಕಂಥ ಕುಟುಂಬ, ಸಗಣಿಯನ್ನು ತೆಗೆದಿರ್ತಕ್ಕಂಥ ಕುಟುಂಬ, ಇವತ್ತಿನ ತನಕನೂ ಕೂಡ ಹಾಲನ್ನು ಕೂಡ, ಹಸುವಿನ ಹಾಲನ್ನು ಕೂಡ ವಿಶ್ವಾಸದಿಂದ, ಪ್ರೀತಿಯಿಂದ ಕೂಡ್ಕೊಂಡು ಬಂದು ಹಸುವನ್ನು ಭಗವಂತನ ರೂಪದಲ್ಲಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿರತಕ್ಕಂಥದ್ದು. ನಾವೆಲ್ಲರೂ ಕೂಡ ಭಾಳಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ಇದ್ದಂಥವರು ಈ ಹಸುವಿನ ವಿಚಾರವಾಗಿ ತಮ್ಮ ಗೋಮಾತೆ ಅಂತ ಹೇಳಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದದನ್ನು ಇವತ್ತು ಕೂಡ ಪೂಜಿಸ್ಕೊಂಡು ಬರ್ತಾ ಇದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಹಸುವನ್ನು ಗೋಮಾತೆ ರೀತಿಯಲ್ಲಿ ನಾವು ಪೂಜಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ವಿರೋಧ ಪಕ್ಷದವರು ಅದರಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು, ಮಾಧ್ಯಮದ ಮುಖಾಂತರ, ಹೋರಾಟಗಳ ಮುಖಾಂತರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೀವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಶಾಸಕರು, ಶಿವಮೊಗ್ಗ ನಗರದ ಶಾಸಕರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಕೋತಾ, ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಏನು ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಏನು ಘಟನೆ, ಸೈಯದ್ ನಸರು ಅಂತಕ್ಕಂಥನು ಹಸುವಿನ ಕೆಚ್ಚಲನ್ನು ಕೊಯ್ತಿರ್ತಕ್ಕಂಥ ವಿಚಾರವಾಗಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೀವು ನೋಡಿದ್ವಿ. ಸೈಯದ್ ನಸರು ವಿಚಾರಕ್ಕೆ ನಾವೆಲ್ಲರೂ ಕೂಡ ಅವನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಖಂಡಿತವಾಗಲೂ ಖಂಡಿಸ್ತಾ ಇದ್ವಿ. ಯಾರೇ ಆಗಲಿ ಇಂಥ ಕೃತ್ಯವನ್ನು ಮಾಡಬೇಡ್ದು. ಮೂಕ ಪ್ರಾಣಿಗಳ ವಿಚಾರವಾಗಿ, ಅದರಲ್ಲೂ ಕೂಡ ಹಸು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ, ವಿರೋಧ ಪಕ್ಷ ಶಾಸಕರು, ಶಿವಮೊಗ್ಗ ನಗರದ ಶಾಸಕರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಕೋತಾ, ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನಿಂದಾಗಿದ್ದನ್ನು ಕೂಡ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ, ನಾವು ಪೂಜಿಸ್ಕೊಂಡು ಬರ್ತಾ ಇದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಹಸುವನ್ನು ಗೋಮಾತೆ ರೀತಿಯಲ್ಲಿ ನಾವು ಪೂಜಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದರ ಮಧ್ಯೆ ಸರ್ಕಾರದ ಕೆಲವು ಕಾರ್ಯಕ್ರಮಗಳು, ಏನು 30-40 ಕಾರ್ಯಕ್ರಮಗಳು ವೆಟನರಿ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರ್ತಾರೆ. ಆ ಡಿಪಾರ್ಟ್ಮೆಂಟ್ ಇಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಯಾವುದೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಅಂತ ಹೇಳಿ ನಗರದ ಶಾಸಕರು ಕೂಡ ಹೇಳಿದರು. ವ್ಯಾಕ್ಸಿನೇಷನ್ ಮಾಡ್ತಾ ಇಲ್ವಾ? ಕ್ಯಾಂಪ್ಗಳು ಮಾಡ್ತಾ ಇಲ್ವಾ? ಅದೇ ರೀತಿ ಏನು ಬರ್ಡ್ ರಾಸ್ ಶಿಬಿರ, ಏನು ಗಬ್ಬದ ವಿಚಾರಕ್ಕೆ ಇವರೇನು ಕಾರ್ಯಕ್ರಮಗಳು ಮಾಡ್ತಾ ಇಲ್ವಾ ಪಶುಸಂಗೋಪನಾ ಇಲಾಖೆಯಿಂದ? ಕಂದು ರೋಗ, ಏನು ಅಬಾರ್ಷನ್ ವಿಚಾರವಾಗಿ ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಿಲ್ವಾ? ಜೊತೆಗೆ ಇನ್ಸುಲೇಷನ್ ಆಗಿರ್ಬೋದು, ಹಾಲು ಕರಿತಕ್ಕಂಥ ಸ್ಪರ್ಧೆಗಳಾಗಿರ್ಬೋದು,
ಇದು ಯಾವುದು ಸರ್ಕಾರದಿಂದ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು 30 ಅಂಶದ ಕಾರ್ಯಕ್ರಮಗಳು ಏನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸರ್ಕಾರದಿಂದ ಯಾವುದೂ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮನೆ ಚನ್ನಬಸಪ್ಪನವರೇ, ನೀವು ಪಶುಸಂಗೋಪನಾ ಇಲಾಖೆಗೆ ಎಷ್ಟು ಸಲ ನೀವು ವಿಸಿಟ್ ಮಾಡಿದ್ದೀರಾ, ಎಷ್ಟು ರಿವ್ಯೂ ಮೀಟಿಂಗ್ ಮಾಡಿದ್ದೀರಾ ಅಂತೇಳಿ ಮುಂದಿನ ದಿನಗಳಲ್ಲಿ ತಾವು ಅದನ್ನ ಸಾಕ್ಷಿ ಸಮೇತ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ರಿವ್ಯೂ ಮೀಟಿಂಗ್ ಹೋಗ್ತಿರಲ್ಲ, ಈ ಒಂದು ಡಿಪಾರ್ಟ್ಮೆಂಟ್ಗೆ ನಿಮ್ಗೆ ಹಕ್ಕಿದೆ, ನಿಮಗೆ ಶಕ್ತಿ ಇದೆ, ನಿಮಗೆ ಇವತ್ತು ಎಲ್ಲರೂ ಕೂಡ ನಿಮಗೆ ಇವತ್ತು ಒಂದು ಅಧಿಕಾರವನ್ನು ಕೊಟ್ಟಿರತಕ್ಕಂಥದ್ದು ಶಿವಮೊಗ್ಗ ನಗರದ ಜನತೆ. ತಾವು ಎಷ್ಟು ರಿವ್ಯೂ ಮೀಟಿಂಗ್ ಮಾಡಿದಿರಿ, ಆ ರಿವ್ಯೂ ಮೀಟಿಂಗ್ ಅಲ್ಲಿ ಏನೇನು ಫೀಡ್ಬ್ಯಾಕ್ ತಗೊಂಡಿದ್ದೀರಿ, ಯಾವ್ಯಾವ ರೀತಿ ಜಾನುವಾರು ರಕ್ಷಣೆ ವಿಚಾರವಾಗಿ ನಮ್ಮ ಸರ್ಕಾರ ಹಾಗೂ ಇಲ್ಲಿರ್ತಕ್ಕಂಥ ಶಿವಮೊಗ್ಗದಲ್ಲಿರ್ತಕ್ಕಂಥ ಡೆಪ್ಟಿ ಡೈರೆಕ್ಟರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಅಂತ ಹೇಳಿದ್ರೆ ನಮ್ಮ ವೈದ್ಯರು ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಯಾವ ರೀತಿ ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರೆಸ್ ಮೀಟಿಂಗ್ ಬರ್ತೀರಿ, ಹೇಳ್ತೀರಿ, ಕಾರ್ಯಕ್ರಮಗಳು ಯಾವುದೋ ಹಮ್ಮಿಕೊಂಡಿಲ್ಲ ಅಂತಕ್ಕಂಥದ್ದನ್ನು ಕೂಡ. ಕೇಂದ್ರ ಸರ್ಕಾರನೇ ಈಗ 21ನೇ ಒಂದು ಗಣತಿ ಏನು ಜಾನುವಾರು ಗಣತಿ ಕೂಡ ಆಗ್ತಾ ಇದೆ. ಫೆಬ್ರವರಿ 28ಕ್ಕೆ ಅದರ ರಿಪೋರ್ಟ್ ಕೂಡ ಸಿಗ್ತದೆ. ಇದ್ರ ಮಧ್ಯೆ